ಹೀಗೆ ಜೊರೆಗಿರುವಂಥದ್ದು. ಇನ್ನೊಂದು ಮಾತು ಬಹಳ ಮುಖ್ಯವಾಗಿ ಬರುವಂಥದ್ದು, ಅದನ್ನು ಹೇಳಬೇಕು ನಾನು. ಆಕೆ ಹೇಗಿರ್ತಾಳೆ ಅಂದರೆ ನಿನಗೆ ಪ್ರತೀಚ್ಛ ಚೈನಾಮ್ ಅಂತ ಬರ್ತದೆ. ಪ್ರತೀಚ್ಛ ಅಂದ್ರೇನು? ಪ್ರತಿ ಇಚ್ಛಾ, ಸ್ವೀಕರಿಸುವಂತ. ಇಲ್ಲಿ ದಾನದ ಮಾತಿಲ್ಲ, ದಾನ ಕೊಡ್ತೀನಿ ತಗೋ ಅಂತಲ್ಲ, ನಿನ್ನದೇ ವಸ್ತು ನೀನು ಸ್ವೀಕಾರ ಮಾಡು. ಇದೊಂದು ಆಧ್ಯಾತ್ಮಿಕ ಅರ್ಥ ಇದೆ ಸ್ವಾಮಿ ಇದ್ರ ಹಿಂದೆ, ಬರೀ ಯಾವುದೋ ಮದುವೆ ಅಲ್ಲ. ರಾಮನಿಗೆ ಸೀತೆಯನ್ನು ಮದುವೆ ಮಾಡಿಕೊಡುವಾಗ ರಾಜರ್ಷಿ ಜನಕ, ಅವನು ಒಂದು ಮಾತು ತೂಕ ಇರ್ತದೆ ಒಂದು. ಪ್ರತೀಚ್ಛ ಚೈನಾಂ ಗೃಹಂತೆ ಅಂತ ಹೇಳ್ತಾನೆ. ಅಂದರೆ ಪ್ರತೀಚ್ಛ ಅಂದ್ರೆ ಏನು? ತಗೊಳ್ಳಪ್ಪ, ನಿಂದೆ ವಸ್ತು ಅದು. ಈಗ ಯಾರೋ ನಮ್ಮ ಮನೇಲಿ ಒಂದು ಇಟ್ಟು ಹೋಗಿರ್ತಾರೆ ಸಾಮಾನು, ಬರುವಾಗ ತಗೊಳ್ಳಿ ಅಂತ, ತಗೊಳ್ಳಿಪ್ಪ ಅಂದ್ಕೊಡ್ತೀವಿ ನಾನು. ದಾನ ಅದು ಕೊಡಲ್ಲ, ಅದನ್ನು ದಾನ ಅಲ್ಲ ಅದು, ಯಾಕಂದ್ರೆ ಅವನದೇ ವಸ್ತು ಅದು. ನಿನ್ನ ವಸ್ತು ನೀನು ತಗೊಳ್ಳಿ ಅನ್ನೋಕೆ ಪ್ರತೀಚ್ಛ ಅಂತ ಆ ಪದ ಗಮನಿಸ್ಬೇಕು ನಾವು. ನೋಡಪ್ಪ, ನಾನು ಮಗಳನ್ನ ಕೊಟ್ಟಿದ್ದೇನೆ ತೊಗೊಂಬಿಡು ಅಂತಂದ್ರೆ ಮತ್ತೆ ಬೇರೆ. ನಿಂದೇ ವಸ್ತು ಅದು. ನೀನು ನಾರಾಯಣ, ನೀನು ವಿಷ್ಣು, ಆಕೆ ಲಕ್ಷ್ಮಿ. ಆದಿ ಕಾಲದಿಂದ ನೀವು ಗಂಡ ಹೆಂಡಂದರು. ಇವತ್ತೇ ಸುಮ್ಮನೆ ನಾಟಕಕ್ಕೋಸ್ಕರ ಇಬ್ಬರು ಒಂದಾಗ್ತಾ ಇದ್ದೀರಿ, ಆದರೆ ಯಾವತ್ತಿದ್ರೂ ನೀವು ಗಂಡ ಹೆಂಡಂದ್ರೆ. ಪ್ರತೀಚ್ಛ ಅಂತ ಯಾಕೆ ಹೇಳಿದೆ ಅಂದರೆ, ನಿನ್ನದಾಗಿರುವಂಥ ವಸ್ತು ಸೀತೆ, ಅದನ್ನು ಪಡ್ಕೊಂಬಿಡಪ್ಪ, ತೊಗೊಂಬಿಡು ಅಂತ ಹೇಳಿದೆ. ಅದರಿಂದ ನಿನ್ನ ವಸ್ತು ಇದು. ಮೈಥಿಲಿ ರಾಮನಿಗೆ ಸೇರಿದವಳು, ಯಾಕಂದರೆ ಲಕ್ಷ್ಮಿ ವಿಷ್ಣುವಿಗೆ ಸೇರಿದವಳು. ವಿವಾಹ ಅನ್ನುವಂಥದ್ದು ಈ ಸಂಬಂಧವನ್ನು ಪ್ರಕಟ ಮಾಡುವಂಥ ಒಂದು ಉಪಾಯ ಅಷ್ಟೇ. ಭದ್ರಂತೆ, ನಿನಗೆ ಒಳ್ಳೆಯದಾಗಲಿ. ಪ್ರಾಣಿಂ ಗೃಹೀಶ್ವ ಪ್ರಾಣಿನಾಂ, ಅವಳ ಕೈಯನ್ನು ಹಿಡ್ಕೊಳ್ಳಪ್ಪ ಅಂತ ಹೇಳ್ದ. ಮುಂದೆ ಇನ್ನೊಂದು ಮಾತು ಬರ್ತದೆ, ಆಗ ಹೇಗಿರ್ತಾಳೆ ನಿನ್ನ ಜೊತೆಗೆ ಅಂದರೆ, ಛಾಯೇವ ಅನುಗತಾ ಸದಾ ಅಂತ, ಯಾವಾಗಲೂ ನಿನಗೆ ನೆರಳಾಗಿರ್ತಾಳೆ ಅಂತ. ಈ ಮಾತನ್ನು ನಾನು ಭಾಳ ಕಡೆ ಹೇಳಬೇಕಾಗತ್ತೆ, ಒತ್ತಿ ಹೇಳಬೇಕಿದ್ರೆ. ಕೆಲವೊಂದು ಸಲ ಹೆಣ್ಮಕ್ಳಿಗೆ ಕೋಪ ಬರುತ್ತೆ ಹಂಗೆ ಹೇಳಿದಾಗ. ಏನ್ರಿ ಹೆಂಗ್ಸ ನೆರಳೇನ್ರಿ, ಬರೀ ಆಕೆ ಸ್ವಂತ ಜೀವ ಇಲ್ವಾ, ಆಕೆಗೆ ಶಕ್ತಿ ಇಲ್ವಾ? ಅದಲ್ಲ, ಆವೇಶದ ಉತ್ಕಂಠದ ಮಾತುಗಳು ಬೇಕಾಗಿಲ್ಲ. ಜನಕನ ಅರ್ಥ ಏನು ಗೊತ್ತಾ? ಇನ್ನು ಯಾವಾಗಲೂ ನೆರಳಿನ ಹಾಗೆ ಇರ್ತಾಳೆ ಆಕೆ ಅಂತ. ನೆರಳು ಅಂದರೆ ಏನು ಸ್ವಾಮಿ? ಅದು ಸ್ವಂತ ಇಲ್ಲ, ಅದಕ್ಕೆ ಜೀವ, ಸ್ವಂತ ಶಕ್ತಿ ಇಲ್ಲ, ಆದರೆ ದೇಹಕ್ಕೆ ಅಂಟುಕೊಂಡೇ ಇರುತ್ತದೆ. ದಯವಿಟ್ಟು ಗಮನಿಸಿ, ನೀವೆಲ್ಲೇ ಹೋಗಿ, ಬೆಳಕಲ್ಲಿ ಹೋಗಿ, ಎಲ್ಲಿಗೆ ಅಂಟ್ಕೊಂಡಿರುತ್ತೆ ಗೊತ್ತಾ? ಅದು ನೆರಳು ಕಾಲಿಗೆ ಅಂಟ್ಕೊಂಡಿರುತ್ತೆ ನೋಡಿ, ತಲೆಗೆ ಅಂಟ್ಕೊಂಡಿರಲ್ಲ. ನಡ್ಕೊಂಡು ಹೋಗಿ ಕಾಲಿಂದ ಹತ್ಕೊಂಡ್ಬರ್ತದೆ ಅದು. ಅಂದರೆ ಹೆಂಗೆ ಹೇಳ್ತಾನೆ, ಎಷ್ಟು ದೊಡ್ಡ ಮಾತಿದೆ ಗೊತ್ತಾದ್ರೆ ಹಿಂದೆ. ಅದು ಅರ್ಥ ಮಾಡಿಕೊಂಡಾಗ ನೆರಳಿನ ಬೆಲೆ ಅರ್ಥ ಆಗತ್ತೆ ನನಗೆ. ನೆರಳು ಯಾವಾಗಲೂ ದೇಹವನ್ನು ಅಂಟುಕೊಂಡೇ ಇರೋದು, ಅದು ಸ್ವಂತ ಅಸ್ತಿತ್ವ ಇಲ್ಲ, ಆದರೆ ದೇಹಕ್ಕೆ ಬಿಟ್ಟಿಲ್ಲ ಅದು. ಅಕಸ್ಮಾತ್ ಮನುಷ್ಯ ಬೆಳಕಿನ ಕಡೆ ಮುಖ ಮಾಡಿ ಹೊರಟಿದ್ದಾನೆ ತಿಳ್ಕೊಳ್ಳಿ, ಸೂರ್ಯ ಅಲ್ಲಿದ್ದಾನೆ, ಸೂರ್ಯನ ಮುಖವಾಗಿ ಹೊರಟಿದ್ದೇನೆ ನಾನು. ಬೆಳಕಿನ ಮುಖವಾಗಿ ಹೋಗೋದಂದರೆ ಏರುಮುಖದಲ್ಲಿರುವಾಗ, ಊರ್ಧ್ವ ಸ್ಥಿತಿಯಲ್ಲಿರುವಾಗ, ಎತ್ತರದಲ್ಲಿ ಏರ್ತಿರುವಾಗ, ಸಾಧನೆ ಮಾಡೋ ಮಾರ್ಗದಲ್ಲಿರುವಾಗ, ನೀವು ಬೆಳಕಿನ ಕಡೆ ಜ್ಞಾನದ ಕಡೆಗೆ ಹೋಗ್ತಿರುವಾಗ ನಿಮ್ಮ ನೆರಳೆಲ್ಲಿರುತ್ತೆ? ಹಿಂದಿರುತ್ತೆ. ಕಾಲಿಗೆ ಅಂಟ್ಕೊಂಡಿರುತ್ತೆ, ಮತ್ತು ಹಿಂದಿರುತ್ತೆ. ಅಂದರೆ ಹೆಂಡತಿ ಆದವಳು ಸೀತೆ ಹೇಳುವಾಗ, ನಿನ್ನ ಹೆಂಡತಿ ಆದವಳು ನೀನು ಊರ್ಧ್ವಮುಖ ಯಾತ್ರೆಯಲ್ಲಿ ಹೋಗುವಾಗ, ಸಾಧನೆಯ ಮಾರ್ಗದಲ್ಲಿ ಹೋಗುವಾಗ ನಿನ್ನ ನೆರಳಾಗಿ ಹಿಂದೆ ಇರ್ತಾಳೆ, ನಿನ್ನ ಜೊತೆಯಾಗಿರ್ತಾಳೆ, ಸಹಕಾರಿಯಾಗಿರ್ತಾಳೆ. ಮಧ್ಯಾಹ್ನ ಕಡು ಬಿಸಿಲಿದ್ದಾಗ 12 ಗಂಟೆಗೆ ಏನಾಗುತ್ತೆ? ನೆರಳಲ್ಲಿರುತ್ತೆ, ಕಾಲಲ್ಲೇ ಇರುತ್ತೆ. ಅಂದರೆ ನಿನ್ನ ಕಷ್ಟ ಕಾಲದಲ್ಲಿ, ಕಡು ಬಿಸಿಲಂದರೆ ಕಷ್ಟ ಕಾಲದಲ್ಲಿ, ನಿನ್ನ ಕಷ್ಟದಲ್ಲಿ ಕೈ ಬಿಟ್ಟು ಹೋಗಲ್ಲ ಆಕೆ ನಿನ್ನ ಜೊತೆಗೆ. ನಿನ್ನ ಹೆಜ್ಜೆಯೊಳಗೆ ಹೆಜ್ಜೆ ಹಾಕಿ ನಿನ್ನ ಜೊತೆಯಾಗಿ ನಡೀತಾಳೆ, ಕಷ್ಟದಲ್ಲಿ ಸಹಭಾಗಿ ಆಗ್ತಾಳೆ, ನಿನ್ನ ದುಃಖಕ್ಕೆ ಧ್ವನಿ ಆಗ್ತಾಳೆ. ಹಾಗೆ ನೀವು ಊರ್ಧ್ವಮುಖ ದಾರಿಯಲ್ಲಿದ್ದಾಗ, ಸಾಧನೆಯಲ್ಲಿದ್ದಾಗ, ಹಿಂದಿದ್ದು ಬೆನ್ನೆಚ್ಚರಿಕೆ ಕೊಟ್ಟು ತಪ್ಪಾಳೆ ತಟ್ಟಿ ಮುಂದೆ ಹೋಗು ಅಂತ ಸಹಾಯ ಮಾಡುವಂಥ ಹೆಂಡತಿ ಕಷ್ಟ ಕಾಲದಲ್ಲಿ ನಿನ್ನೊಡನೆ ಹೆಜ್ಜೆಯು ನಡೀತಾಳೆ. ಮುಂದೆ ಏನಾಗುತ್ತೆ? ಸೂರ್ಯ ಈ ಕಡೆ ಬಂದ, ಹಿಂದೆ ಬಂದ, ನಿನಗೆ ವಯಸ್ಸಾಗಿದೆ, ದೇಹ ಶಕ್ತಿ ಕುಗ್ಗಿದೆ, ಸಾಧನೆಯ ಮಾರ್ಗ ನಿಂತು ಹೋಗಿದೆ. ಈಗ ಅವಾಗ ಎಲ್ಲಿರ್ತಾಳೆ ಪತ್ನಿ? ನೆರಳು ಎಲ್ಲಿರುತ್ತೆ? ಮುಂದಿರುತ್ತೆ. ನಿನ್ನ ಕಷ್ಟ ಕಾಲದಲ್ಲಿ ನಿನ್ನ ಅಶಕ್ತನಾದಾಗ ನಿನ್ನ ಹೆಂಡತಿ ತಾಯಿ ಹಾಗೆ ಮುಂದೆ ನಿಂತು ನಡೆಸ್ತಾಳೆ, ನಿನ್ನ ಕಾಳಜಿ ಮಾಡ್ತಾಳೆ, ಜವಾಬ್ದಾರಿ ತಗೋತಾಳೆ ಅಂತ. ನೆರಳು ಅಂದರೆ ಸುಮ್ಮನೆ ಉಡಾಫೆ ಮಾತಲ್ಲ ಅದು. ನಿನ್ನ ಏರಿಕೆ ಕಾಲದಲ್ಲಿ ಹಿಂದಿದ್ದು ಚಪ್ಪಾಳೆ ತಟ್ಟಿ ಸಹಕಾರಿಯಾಗುವವಳು ಕಷ್ಟ ಕಾಲದಲ್ಲಿ ಹೆಜ್ಜೆಯೊಳಗೆ ಹೆಜ್ಜೆ ಹಾಕಿ ನಡೀತಾಳೆ. ನೀನು ಅಶಕ್ತನಾದಾಗ, ಶಕ್ತಿ ಕುಂದಿದಾಗ, ಸಾಧನೆ ನಿಂತಾಗ ನಿನ್ನ ಮುಂದೆ ನಿಂತ್ಕೊಂಡು ತಾಯಿ ಹಾಗೆ, ಅಕ್ಕನ ಹಾಗೆ ನಿನ್ನ ಕಾಳಜಿ ಮಾಡ್ತಾಳೆ, ಜವಾಬ್ದಾರಿ ತಗೋತಾಳೆ. ಹಾಗೆ ಛಾಯೇವ ಅನುಗತಾ ಸದಾ, ಯಾವ ಕಾಲದಲ್ಲೂ ನೀನು ನೆರಳಾಗಿರ್ತಾಳೆ ಅಂತ ಹೇಳಿದಂಥ ಮಾತು ಹೇಳಿ, ನೀನು ಮಂತ್ರಪೂರಿತವಾದಂಥ ನೀರನ್ನು ಹಾಕಿದ್ರಂತೆ.
ದೇವದುಂದುಬಿಗಳು ಮೊಳಗಿದವು, ಆಕಾಶದಿಂದ ಪುಷ್ಪವೃಷ್ಟಿ ಆಯಿತು. ಇದನ್ನು ನಾವು ಭಾವನಾತ್ಮಕವಾಗಿಯೂ ನೋಡಬೇಕಾಗತ್ತೆ. ರಾಮಾಯಣ ನೋಡಿದಾಗ ಬರೀ ಯಾವುದೋ ಸಿವಿಲ್ ಮ್ಯಾರೇಜ್ ಅಲ್ಲ ಇದು. ಆಗಿನ ಕಾಲದಲ್ಲಿ ಕಲ್ಪನೆ ಇರೋದಂದರೆ ಇದು ಮತ್ತೆ ಲಕ್ಷ್ಮೀನಾರಾಯಣರ ಜೋಡಿ ಆದ ಹಾಗೆ. ಎಲ್ಲೋ ಇದ್ದಂಥ ಲಕ್ಷ್ಮಿ ಕಾಯ್ತಾ ಇದ್ದು ನಾರಾಯಣನಿಗೋಸ್ಕರ, ಹುಟ್ಟಿ ಬಂದಿದ್ದಾನೆ. ಅವ್ರು ಬಿಟ್ಟಿರೋರಲ್ಲ, ಒಬ್ಬರನ್ನೊಬ್ಬರು ಒಂದಾಗಬೇಕಲ್ಲ. ಆಕೆಯಲ್ಲಿ ಜಾನಕಿಯಾಗಿ ಬಂದು, ವಿಷ್ಣು ಅಲ್ಲಿ ರಾಮನಾಗಿ ಬಂದ. ಇವತ್ತು ಅವ್ರು ವಿಷ್ಣುವಿನ ಅವತಾರ ಅಂತ ಕರಿತೀವಲ್ಲ ರಾಮನ, ಆ ಅವತಾರಕ್ಕೆ ಒಂದಾಗಬೇಕು. ಅದಕ್ಕೆ ಸಾಕ್ಷಿಯಾದಂಥ ಘಟನೆ ಅದು. ಎಲ್ಲರೂ ದೇವದೂಂದಿಬಿಗಳಾಯ್ತಂತೆ, ಪುಷ್ಪವೃಷ್ಟಿ ಆಯಿತು, ಎಲ್ಲ ಸಂತೋಷಪಟ್ಟರು ಎಲ್ಲರೂ. ಆನಂತರ ಬಾಪ ಲಕ್ಷ್ಮಣನ ಕರೀತಾರೆ. ಲಕ್ಷ್ಮಣ ನೀ ಬಾ, ನಿನ್ನ ಮಂಗಳವಾಗಲಿ, ಊರ್ಮಿಳೆಯನ್ನು ಕೊಡ್ತೇನೆ, ದಯವಿಟ್ಟು ಸ್ವೀಕಾರ ಮಾಡು, ಪಾಣಿಗ್ರಹಣ ಮಾಡು, ತಡ ಮಾಡಬೇಡ ಅಂತ ಹೇಳ್ತಾನೆ. ಅವನಿಗಾಯ್ತು. ಮುಂದೆ ಭರತನ ಕರೀತಾನೆ. ರಘುನಂದನ ನೀ ಬಾಪ ಇಲ್ಲಿ ಮಾಂಡವಿಯ ಪಾಣಿಗ್ರಹಣ ಮಾಡು, ಮಾಂಡವಿನ ಮದುವೆ ಆಗು ಅಂತ ಹೇಳ್ತಾನೆ. ಇಲ್ಲೊಂದು ಸಣ್ಣ ಪ್ರಶ್ನೆ ಬರುತ್ತೆ, ಸಾಮಾನ್ಯ ಕೆಲವು ಕೇಳೋ ಪ್ರಶ್ನೆ. ವಯಸ್ಸಿನಲ್ಲಿ ರಾಮನ ನಂತರ ಭರತ ದೊಡ್ಡವನು, ಆಮೇಲೆ ಲಕ್ಷ್ಮಣ, ಆಮೇಲೆ ಶತ್ರುಘ್ನ. ನಾವು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂದ್ಬಿಡ್ತೀವಿ ಸರಸರ ಹೇಳಿದಾಗ. ಆದರೆ ಸೀನಿಯಾರಿಟಿ ನೋಡಿದರೆ ಬಹಳ ಡಿಫ್ರೆನ್ಸ್ ಇಲ್ಲ, ಇಲ್ಲ 24 ತಾಸಿನಷ್ಟೇ ಅವಧಿ ಅದು. ಆದರೆ ರಾಮನ ನಂತರ ಹುಟ್ಟಿದವನು ಭರತ, ಭರತನ ನಂತರ ಲಕ್ಷ್ಮಣ, ಲಕ್ಷ್ಮಣ ಆದಮೇಲೆ ಶತ್ರುಘ್ನ. ಹಾಗೆ ಲಕ್ಷ್ಮಣನ ಮದುವೆ ಯಾಕೆ ಮಾಡಿದ್ರು ಮೊದಲು? ಭರತನ ಮಾಡಬೇಕಾಯ್ತಲ್ಲ 2ನೇ ನಂಬರು. ಯಾಕೆ ಮಾಡಲಿಲ್ಲ ಅಂದರೆ ಅಲ್ಲಿ ವಿಶಿಷ್ಟ ಇದೆ. ಸೀತೆ ಮತ್ತು ಊರ್ಮಿಳೆ ಜನಕರಾಜನ ಮಕ್ಕಳು. ಜನಕರಾಜ ಸೀನಿಯರು, ದೊಡ್ಡವನು. ಆದರೆ ಹಿರಿಯ ಅಣ್ಣನ ಮಕ್ಕಳ ಮದುವೆ ಆಗದೆ ಕಿರಿಯ ಅಣ್ಣನ ಮಕ್ಕಳು ಮಾಡೋದಿಲ್ಲ ಅಂತ ಪದ್ಧತಿ ಇತ್ತು ಅವಾಗ. ಅಣ್ಣನ ಮಕ್ಕಳ ಮದುವೆ ಆಗಬೇಕು ಮೊದಲು, ಆಮೇಲೆ ತಮ್ಮನ ಮಕ್ಕಳ ಮದುವೆ ಆಗಬೇಕು. ಆ ದೃಷ್ಟಿಯಿಂದ ರಾಮನ ಮದುವೆ ಆದ ತಕ್ಷಣ ಲಕ್ಷ್ಮಣನ ಮದುವೆ ಮಾಡಿದರು. ಆಮೇಲೆ ಭರತ ಶತ್ರುಘ್ನರ ಮದುವೆ ಮಾಡಿದರು. ಆಮೇಲೆ ಕರೆದು ಹೇಳ್ತಾನೆ, ಶತ್ರುಘ್ನ ಕರೆದು ಹೇಳ್ತಾನೆ, ನೋಡಪ್ಪ ಶ್ರುತಕೀರ್ತಿಯ ಪಾಣಿಗ್ರಹಣ ಮಾಡು ಅಂತ ಹೇಳ್ತಾರೆ. 4 ಅಣ್ಣ ತಮ್ಮಂದರು ಶಾಂತ ಸ್ವಭಾವದವರಿದ್ದೀರಿ, ಉತ್ತಮ ವೃತವನ್ನು ಪಾಲಿಸಿದ್ದೀರಿ, ಕಾಕೋತ್ಸ ಕುಲದವರಾಗಿದ್ದೀರಿ. ಈಗ 4 ಪತ್ನಿಗಳಿಂದ ಚೆನ್ನಾಗಿದ್ದೀರಿ, ಸಂತೋಷವಾಗಿರಿ ಅಂತ ಹೇಳ್ತಾನೆ. 4 ರಾಜಕುಮಾರರು ಬಂದು ರಾಜಕುಮಾರಿಯರು ಪಾಣಿಗ್ರಹಣ ಮಾಡ್ತಾರೆ. ವಶಿಷ್ಠರ ಸಮ್ಮತಿಯೊಂದಿಗೆ ಆ ರಾಜಕುಮಾರರು ತಮ್ಮ ಪತ್ನಿಯೊಂದಿಗೆ ಅಗ್ನಿಯೊಳಗೆ ಪ್ರದಕ್ಷಿಣೆ ಹಾಕಿ, ಅದು ಸುತ್ತ ಹಾಕಬೇಕಲ್ಲ, ಆಗಬೇಕಾದ್ರೆ ವೇದೋಕ್ತ ಅನುಸಾರವಾಗಿ ವೈವಾಹಿಕ ಕಾರ್ಯವನ್ನು ಪೂರ್ಣಗೊಳಿಸಿದರು. ಆಗ ದೇವತೆಗಳಿಗೆಲ್ಲ ಖುಷಿ ಆಯಿತು, ಗಂಧರ್ವರೆಲ್ಲ ಹಾಡಿದರಂತೆ. ಮಂಗಳವಾದ್ಯಗಳು ಬರ್ತಿರಬೇಕಾದ್ರೆ ತೇಜಸ್ವಿ ರಾಜಕುಮಾರರು ಅಗ್ನಿಗೆ 3 ಪ್ರದಕ್ಷಿಣೆ ಹಾಕಿ ಪತ್ನಿಯರನ್ನು ಸ್ವೀಕಾರ ಮಾಡಿ ವಿವಾಹ ಕಾರ್ಯವನ್ನು ಸಂಪೂರ್ಣ ಮಾಡಿದರು. ಆಮೇಲೆ ರಘುನಂದನರಾದಂಥ 4 ಜನ ರಘುನಂದನರೇ, ರಘುವಂಶಕ್ಕೆ ಸೇರಿದವರು. ದಶರಥ ಕೂಡ ರಘುನಂದನನೇ. ರಘುವಂಶಕ್ಕೆ ಸೇರಿದಂಥ 4 ಜನ ಸಹೋದರರು ತಮ್ಮ ಪತ್ನಿಯರ ಜೊತೆಗೆ ತಮ್ಮ ಮನೆಗಳನ್ನು ಸೇರಿಕೊಂಡ್ರು. ಆನಂತರ ರಾಜ ದಶರಥ ಋಷಿಗಳು ಬಂಧು ಬಾಂಧವರೆಲ್ಲರ ಜೊತೆಗೆ ಅವ್ರ ಹಿಂದೆ ಹೋದರು ಅನ್ನುವಲ್ಲಿಗೆ 73ನೇ ಸರ್ಗ ಸಂಪೂರ್ಣ ಆಗುತ್ತೆ.